ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, NNMS 2026ರ ಪರೀಕ್ಷೆಗೆ ಸಿದ್ಧಗೊಳ್ಳುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳೊಂದಿಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಹೆಚ್ಚಿನ ಅಂಕ ಗಳಿಸಲು ಕೇಳಬಹುದಾದ ಪ್ರಶ್ನೆಗಳನ್ನು ಇಲ್ಲಿ ಸಿದ್ಧ ಮಾಡಿದ್ದೇನೆ. ತಾವೆಲ್ಲರೂ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಹಾಗೆ ಇಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳು: ಹೊಂದಿಸಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಉತ್ತರಿಸಿ ಅಂತ. ನೀವು 8ನೇ ತರಗತಿಯಲ್ಲಿ ಪಠ್ಯಪುಸ್ತಕದಲ್ಲಿ ಬರಬಹುದಾದಂಥ ಎಲ್ಲ ಗ್ರಂಥಗಳು ಮತ್ತು ಅದರ ರಚನಾಕಾರರ ಹೆಸರುಗಳನ್ನು ಪಟ್ಟಿ ಮಾಡಿಟ್ಕೊಳ್ಳಿ. ಆಗ ಉತ್ತರಿಸಲಿಕ್ಕೆ ಸುಲಭವಾಗ್ತದೆ. ಕೆಲವು ಪ್ರಶ್ನೆಗಳನ್ನು ಇದರ ಮೇಲೆ ಕೇಳ್ತಾರೆ. ಉದಾಹರಣೆಗೆ ಹಾಲ, ಗಾಥಾ ಸಪ್ತಶತಿ, ಬಾಣಭಟ್ಟ ಬರೆದ ಕೃತಿ ಹರ್ಷಚರಿತ, ಪಂಪನ ವಿಕ್ರಮಾರ್ಜುನ ವಿಜಯ, ಚಾಂದ್ ಬರ್ದಾಯಿ ಬರೆದಂಥ ಪೃಥ್ವಿರಾಜರಾಸು ಇತ್ಯಾದಿ ಗ್ರಂಥಗಳ ಪಟ್ಟಿಯನ್ನು ಸಿದ್ಧವಾಗಿ ಇಟ್ಕೊಂಡ್ರೆ ಈ ಪ್ರಶ್ನೆಗಳಿಗೆ ಸರಿಯಾಗಿ ಆಯ್ಕೆಯನ್ನು ಉತ್ತರಿಸಬಹುದು. ಹಾಗೂ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ: ಇಂಡಿಕಾ ಮೇಗಾಸ್ಥೆನೀಸನ್ನು ರಚಿಸಿದ ಕೃತಿಯಾದರೆ ಪಾಯಿಯನ್ ರಚಿಸಿದ ಕೃತಿ ಯಾವುದು? ವಿದ್ಯಾರ್ಥಿಗಳೇ, ಆಧಾರಗಳು ಅಧ್ಯಾಯದಲ್ಲಿ ದೇಶೀಯ ಸಾಹಿತ್ಯ ಹಾಗೂ ವಿದೇಶಿಯ ಸಾಹಿತ್ಯದ ಬಗ್ಗೆ ಮಾಹಿತಿ ಇದೆ. ವಿದೇಶಿ ಸಾಹಿತ್ಯದ ಬಗ್ಗೆ ಕೃತಿಗಳ ಬಗ್ಗೆ ಬರೆದಿಟ್ಕೊಂಡ್ರೆ ಈ ಪ್ರಶ್ನೆಗೂ ಸುಲಭವಾಗಿ ಉತ್ತರವನ್ನು ಮಾಡಬಹುದು. ಆಯ್ಕೆಗಳು: ಎ ಗೋಕೋಕಿ, ಬಿ ಜಿಯೋಗ್ರಫಿ, ಸಿ ತುಜ್ಕಿ ಬಾಬರಿ, ಡಿ ಸಿಯುಕಿ. ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಆಯ್ಕೆ ಎ ಗೋಕೋಕಿ. ಇನ್ನೊಂದು ಪ್ರಶ್ನೆ: ಪೃಥ್ವಿರಾಜರಾಸು ಎಂಬ ಕೃತಿಯನ್ನು ರಚಿಸಿದವರು? ಆಯ್ಕೆಗಳು: ಎ ಚಾಂದ್ ಬರ್ದಾಯಿ, ಬಿ ಕಲ್ಲಣ, ಸಿ ವಿಶಾಖದತ್ತ. ಆಯ್ಕೆಗಳು: ಸರಿಯಾದ ಆಯ್ಕೆ ಎ ಚಾಂದ್ ಬರ್ದಾಯಿ. ಹೀಗೆ ಕೃತಿಕಾರರು ಹಾಗೂ ಕೃತಿಯ ಹೆಸರನ್ನು ಸಿದ್ಧವಾಗಿಟ್ಕೊಳ್ಳಿ. ಇನ್ನು ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಅದರಲ್ಲೂ ಅಶೋಕನ ಬಗ್ಗೆ ಕೆಲವು ಪ್ರಶ್ನೆಗಳು. ಅಶೋಕನ ಧರ್ಮ ಮಹಾಮಾತ್ರ ಎಂಬ ಅಧಿಕಾರಿಗಳನ್ನು ನೇಮಿಸಿದ ಉದ್ದೇಶ? ಆಯ್ಕೆಗಳು: ಎ ಹಿಂದೂ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲು, ಬಿ ಬೌದ್ಧರ ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಿಸಲು, ಸಿ ಬುದ್ಧನ ಬೋಧನೆಗಳನ್ನು ಸಂಗ್ರಹಿಸಲು, ಡಿ ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲು. ಇಲ್ಲಿ ಸರಿಯಾದ ಆಯ್ಕೆ ಡಿ ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲು. ಇನ್ನು ಗ್ರಂಥಗಳ ಬಗ್ಗೆಯೇ ಇನ್ನೊಂದು ರೀತಿಯಲ್ಲಿ ನೀವು ಟಿಪ್ಪಣಿಯನ್ನು ಬರೆದಿಟ್ಕೊಳ್ಬೇಕಾಗ್ತದೆ. ಎಲ್ಲ ಸಾಮ್ರಾಜ್ಯದ ಅಥವಾ ರಾಜಮನೆತನದ ಕಾಲದಲ್ಲಿ ರಚನೆಯಾದ ಗ್ರಂಥಗಳನ್ನು ಬೇರೆ ಬೇರೆ ಪಟ್ಟಿ ಮಾಡಿಟ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಉತ್ತರಿಸಬಹುದು. ಉದಾಹರಣೆಗೆ ಇಲ್ಲಿ ಪ್ರಶ್ನೆ: ಗಂಗರ ಕಾಲದಲ್ಲಿ ರಚನೆಯಾದ ಗ್ರಂಥಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಆಯ್ಕೆಗಳು: ಎ ಶಬ್ದಾವತಾರ, ಗಜಶಾಸ್ತ್ರ, ಗಜಾಷ್ಟಕ. ಆಯ್ಕೆ ಬಿ ಕೌಮುದಿ ಮಹೋತ್ಸವ, ಹರಪಾರ್ವತಿಯ ಕವಿರಾಜ ಮಾರ್ಗ. ಆಯ್ಕೆ ಸಿ ಗದಾಯುದ್ಧ, ಪಂಚತಂತ್ರ, ವಿಕ್ರಮಾಂಕ ದೇವಚರಿತ. ಆಯ್ಕೆ ಡಿ ಧರ್ಮಾಮೃತ, ಮಿತಾಕ್ಷರ, ಮಾನಸೋಲ್ಲಾಸ. ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಎ ಶಬ್ದಾವತಾರ, ಗಜಾಷ್ಟಕ, ಗಜಶಾಸ್ತ್ರ. ಹಾಗೆ ಎಲ್ಲ ಸಾಮ್ರಾಜ್ಯದ ಕಾಲದಲ್ಲಿ ಗ್ರಂಥಗಳನ್ನು ಸಿದ್ಧವಾಗಿಟ್ಕೊಳ್ಳಿ. ಇನ್ನು ಹೊಯ್ಸಳರ ಕಾಲದಲ್ಲಿ ನೇಮಕಗೊಂಡಿದ್ದ ಗರುಡ ಎಂಬ ಗುಂಪಿನ ಜವಾಬ್ದಾರಿ ಏನು ಅಂತ ಕೇಳಿದ್ದಾರೆ. ಆಯ್ಕೆ ಎ ಕಂದಾಯ ವಸೂಲಿ ಮಾಡುತ್ತಿದ್ದ ಗುಂಪು, ಬಿ ರಾಣಿಯರ ಸಹಾಯಕರು, ಸಿ ನಗರ ರಕ್ಷಣೆಯ ಅಧಿಕಾರಿಗಳು, ಡಿ ಅರಸನಿಗಿದ್ದ ವಿಶೇಷ ಅಂಗರಕ್ಷಕ ಪಡೆ. ಇದರಲ್ಲಿ ಸರಿಯಾದ ಆಯ್ಕೆ ಹೊಯ್ಸಳ ಕಾಲದಲ್ಲಿ ನೇಮಕಗೊಂಡಿದ್ದ ಗರುಡ ಗುಂಪಿನ ಜವಾಬ್ದಾರಿ ಅರಸನಿಗಿದ್ದ ಇದು ವಿಶೇಷ ಅಂಗರಕ್ಷಕ ಪಡೆ. ಹಾಗೆ ಎಲ್ಲ ಸಾಮ್ರಾಜ್ಯದ ಕಾಲದ ಕೆಲವು ವಿಶೇಷತೆಗಳನ್ನು ಕೂಡ ಟಿಪ್ಪಣಿ ಬರೆದಿಟ್ಕೊಂಡ್ರೆ ಈಸಿಯಾಗಿ ಉತ್ತರಿಸ್ಬೋದು. ಇನ್ನು ಈ ರೀತಿಯ ಪ್ರಶ್ನೆ ಅಂತಂದರೆ ಕಾಲಾನುಕ್ರಮಣಿಕೆಯ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಎಲ್ಲ ಸಾಮ್ರಾಜ್ಯ ಅಥವಾ ರಾಜಮನೆತನಗಳ ಕಾಲದ ರಾಜರುಗಳನ್ನು
ಪ್ರಥಮ ರಾಜ ಯಾರು ಅಥವಾ ಸ್ಥಾಪಕ ದೊರೆ ಯಾರು, ಅದರ ನಂತರ ಆಳಿದಂತಹ ದೊರೆ ಯಾರು, ಆನಂತರ ಆಳಿದಂಥ ಅರಸ, ಆಮೇಲೆ ಕೊನೆಯ ಅರಸ, ಇದನ್ನೆಲ್ಲ ಚಿಕ್ಕ ಟಿಪ್ಪಣಿಯನ್ನು ಬರೆದಿಟ್ಕೊಂಡ್ರೆ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸ್ಬೋದು. ಉದಾಹರಣೆಗೆ ಇಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಆಳಿದ ಅರಸರ ಸರಿಯಾದ ಕಾನೂನು ಕ್ರಮ ಕೇಳಿದ್ದಾರೆ. ಆಯ್ಕೆ ಎ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ. ಆಯ್ಕೆ ಬಿ ಇಮ್ಮಡಿ ಗೋವಿಂದ, ಕೃಷ್ಣ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ. ಆಯ್ಕೆ ಸಿ ಧ್ರುವ, ಕೃಷ್ಣ, ಇಮ್ಮಡಿ ಗೋವಿಂದ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ. ಆಯ್ಕೆ ಡಿ ಅಮೋಘ ವರ್ಷ, ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಯ್ಕೆ ಎ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ. ಇನ್ನು ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆ ಎ ಜೇಮ್ಸ್ ಪ್ರಿನ್ಸೆಪ್, ಬಿ ಜಾರ್ಜ್ ಪೆಬ್ರಿಯಸ್, ಸಿ ದೋಸ್ ರಾಬರ್ಟ್, ಡಿ ಲೂಯಿಸ್ ಥಾಮ್ಸನ್. ಸರಿಯಾದ ಉತ್ತರ ಆಯ್ಕೆ ಎ ಜೇಮ್ಸ್ ಪ್ರಿನ್ಸೆಪ್. ಗ್ರಂಥಗಳ ಬಗ್ಗೆ ಕೌಟಿಲ್ಯ ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದಿದ್ದಾರೆ. ಹಾಲರಾಜ ಗಾಥಾ ಸಪ್ತಶತಿ, ವಿಶಾಖದತ್ತ ಬರೆದ ಕೃತಿ, ಮುದ್ರಾ ರಾಕ್ಷಸ, ಕಲ್ಲಣ ಬರೆದಂಥ ಕೃತಿ, ರಾಜತರಂಗಿಣಿ. ಇನ್ನು ನಾಗರಿಕತೆಗಳ ವಿಷಯಕ್ಕೆ ಬರೋದಾದರೆ ಅಲ್ಲಿ ಕೆಲವೊಂದು ವಿಶೇಷತೆಗಳನ್ನು ಟಿಪ್ಪಣಿ ಮಾಡಿಟ್ಕೊಂಡ್ರೆ ತುಂಬ ಈಸಿ. ಈಜಿಪ್ಟ್ ಭಾಷೆಯಲ್ಲಿ ಪೆರೋ ಎಂದರೆ ಯಾರು? ಆಯ್ಕೆಗಳು: ಚಿಕ್ಕ ಮನೆಯಲ್ಲಿ ವಾಸಿಸುವ ದೊಡ್ಡ ಮನುಷ್ಯ, ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ. ಆಯ್ಕೆ ಸಿ ಅರಮನೆಯಲ್ಲಿ ವಾಸಿಸುತ್ತಿದ್ದ ರಾಜ, ಡಿ ಪಿರಮಿಡ್ಗಳನ್ನು ನಿರ್ಮಿಸಿದ ರಾಜ. ಇದರಲ್ಲಿ ಸರಿಯಾದ ಉತ್ತರ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯನನ್ನು ಪೆರೋ ಎಂದು ಕರೆಯುತ್ತಿದ್ದರು ಈಜಿಪ್ಟ್ನಲ್ಲಿ. ಇನ್ನು ಅಮೇರಿಕಾ ಖಂಡದಲ್ಲಿ ಕಂಡುಬಂದ ಪ್ರಾಚೀನ ನಾಗರಿಕತೆಗಳು: ಮಾಯಾ, ಆಸ್ಟೆಕ್, ಇಂಕಾ, ಈಜಿಪ್ಟ್, ಇಂಕಾ, ಬ್ಯಾಬಿಲೋನಿಯಾ, ಮೆಸೊಪೊಟೇಮಿಯಾ, ಹರಪ್ಪ ಈಜಿಪ್ಟ್, ಚೀನಾ, ಹರಪ್ಪ ಈಜಿಪ್ಟ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಮಾಯಾ, ಆಸ್ಟೆಕ್, ಇಂಕಾ. ಇನ್ನು ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಕನಾದರೆ ಪುಷ್ಯಭೂತಿ ಸ್ಥಾಪಿಸಿದ್ದು ಯಾವುದು ಅಂತ. ಗಂಗರ ಸಾಮ್ರಾಜ್ಯ, ಶಾತವಾಹನರ ಸಾಮ್ರಾಜ್ಯ, ಚೋಳ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ. ಇಲ್ಲಿ ಸರಿಯಾದ ಉತ್ತರ ವರ್ಧನ ಸಾಮ್ರಾಜ್ಯ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯು ಕೂಡ ಪ್ರತಿಯೊಂದು ಸಾಮ್ರಾಜ್ಯದ ಸ್ಥಾಪಕರು ಯಾರು ಎನ್ನುವಂಥದ್ದನ್ನು ನೀವು ಟಿಪ್ಪಣಿ ಮಾಡಿ ಬರೆದಿಟ್ಕೊಂಡ್ರೆ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸ್ಬೋದು. ಪ್ರತಿ ಸಾಮ್ರಾಜ್ಯದ ಸ್ಥಾಪಕ ದೊರೆಗಳನ್ನು ನೆನಪಿಟ್ಕೊಳ್ಬೇಕು. ಇನ್ನು ತ್ರೈ ಸಮುದ್ರ ತೋಯ ಪೀತವಾಹನ ಎಂಬ ಬಿರುದನ್ನು ಪಡೆದ ಶಾತವಾಹನರ ದೊರೆ: ಯಜ್ಞಶ್ರೀ ಶಾತಕರ್ಣಿ, ಗೌತಮಿಪುತ್ರ ಶಾತಕರ್ಣಿ, ಸಿಮುಕ, ಹಾಲ. ಇದರಲ್ಲಿ ಸರಿಯಾದ ಉತ್ತರ ಗೌತಮಿಪುತ್ರ ಶಾತಕರ್ಣಿ. ಇನ್ನೊಂದು ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ, ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ. ಕೆಲವು ಘಟನೆಗಳನ್ನು ಕೊಟ್ಟು ಅದನ್ನು ಕಾಲಾನುಕ್ರಮದಲ್ಲಿ ಬರೀಬೇಕಾಗ್ತದೆ. ಹರ್ಷನ ತನ್ನ ಸೋದರಿ ರಾಜಶ್ರೀಯನ್ನು ಕನೋಜನ ರಾಜನಿಗೆ ಕೊಟ್ಟು ಮದುವೆ ಮಾಡಿದನು. ಎರಡನೇದು, ಇಮ್ಮಡಿ ಪುಲಕೇಶಿಯ ವಿರುದ್ಧ ಹರ್ಷವರ್ಧನನು ಪರಾಭವಗೊಂಡನು. 3, ಹರ್ಷವರ್ಧನನ ತಾಣೇಶ್ವರ ಅಧಿಪತಿಯಾದನು. 4, ಬಂಗಾಳದ ದೊರೆಯಾದ ಶಶಾಂಕನು ಕನೋಜಿನ ದೊರೆಯನ್ನು ಕೊಂದನು. ಇಲ್ಲಿ ತಪ್ಪು ಕಾಲಾನುಕ್ರಮಣಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಬರೀಬೇಕಂತಂದರೆ 3ನೇದು ಪ್ರಥಮವಾಗಿ ಹರ್ಷವರ್ಧನ ತಾಣೇಶ್ವರದ ಅಧಿಪತಿಯಾದನು. ನಂತರ ನಡೆದ ಘಟನೆ, ಹರ್ಷನು ತನ್ನ ಸೋದರಿ ರಾಜಶ್ರೀಯನ್ನು ಕನೋಜನ ರಾಜನಿಗೆ ಮದುವೆ ಮಾಡಿಕೊಟ್ಟನು. 3ನೇ ಘಟನೆ ಏನಂದರೆ ಬಂಗಾಳದ ದೊರೆಯಾದ ಶಶಾಂಕನು ಕನೋಜಿನ ದೊರೆಯನ್ನು ಕೊಂದನು. 4ನೇ ಘಟನೆ, ಇಮ್ಮಡಿ ಪುಲಕೇಶಿಯ ವಿರುದ್ಧ ಹರ್ಷವರ್ಧನನು ಪರಾಭವಗೊಂಡನು. ಇದು ಕಾಲಾನುಕ್ರಮದಲ್ಲಿ ಬರಬೇಕಾದಂಥ ಹಂತಗಳು. ಹಾಗಾಗಿ 3, 1, 4, 2 ಇದು ಸರಿಯಾದ ಆಯ್ಕೆ.
ಇನ್ನು ಗ್ರಂಥಗಳ ಬಗ್ಗೆಯೇ ಚರಕ ಸಂಹಿತೆಯನ್ನು ರಚಿಸಿದವರು ಚರಕ, ಪಂಚ ಸಿದ್ಧಾಂತವನ್ನು ರಚಿಸಿದವರು ಯಾರು? ಇದು ಗುಪ್ತರು ಅಧ್ಯಾಯದಲ್ಲಿದೆ. ಸರಿಯಾದ ಉತ್ತರ ಅಂದರೆ ಪಂಚ ಸಿದ್ಧಾಂತವನ್ನು ರಚಿಸಿದವರು ವರಾಹಮಿಹಿರ. ಇನ್ನು ನಾಗರಿಕತೆ, ನಮ್ಮ ಭಾರತದ ನಾಗರಿಕತೆಯ ಬಗ್ಗೆ ಹೇಳೋದಾದರೆ ಹರಪ್ಪ ನಾಗರಿಕತೆಯ ಕಾಲಕ್ಕೆ ಸೇರಿದ ಪ್ರಾಚ್ಯ ವಸ್ತುಗಳ ಗುಂಪನ್ನು ಗುರುತಿಸಿ ಬೇರೆ ಬೇರೆ ನಾಗರಿಕತೆಗಳ ವಿಶೇಷತೆಗಳನ್ನು ಕೂಡ ಚಿಕ್ಕದಾಗಿ ಟಿಪ್ಪಣಿ ಮಾಡಿಟ್ಕೊಂಡ್ರೆ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸ್ಬೋದು. ಉದಾಹರಣೆಗೆ ಹರಪ್ಪ ನಾಗರಿಕತೆ ಅಂತಂದರೆ ಕಂಚಿನ ನರ್ತಕಿ, ಮಾನವನ ಮುಂಡದ ಪ್ರತಿಮೆ, ಸ್ನಾನದ ಕೊಳ ಇತ್ಯಾದಿ. ಇನ್ನು ಪಿರಮಿಡ್, ಜಿಗ್ಗುರೇಟ್, ನಲಂದ, ಚೀನಾದ ಮಹಾಗೋಡೆ ಚೀನಾ ನಾಗರಿಕತೆ ಕಾಲದ್ದು, ಪಿರಮಿಡ್ ಈಜಿಪ್ಟ್ ನಾಗರಿಕತೆ ಕಾಲದ್ದು. ಇನ್ನು ವೃತ್ತಾಕಾರದ ಬೃಹತ್ ರಂಗಮಂದಿರ ರೋಮ್ ನಾಗರಿಕತೆ. ಇನ್ನು ಕಂಚಿನ ನರ್ತಕಿ, ಮಾನವನ ಮುಂಡದ ಪ್ರತಿಮೆ ಜಿಗ್ಗುರೆಟ್ ಮೆಸೊಪೊಟೇಮಿಯಾ ನಾಗರಿಕತೆ. ಹಾಗೆ ಇಲ್ಲಿ ಸರಿಯಾದ ಗುಂಪು ಯಾವುದಂತಂದರೆ ಎ, ಕಂಚಿನ ನರ್ತಕಿ, ಆಮೇಲೆ ಮಾನವನ ಮುಂಡದ ಪ್ರತಿಮೆ, ಸ್ನಾನದ ಕೊಳ. ಇದು ಸರಿಯಾದ ಉತ್ತರ. ಇನ್ನು ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ, ಅಂದರೆ ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ. ಉದಾಹರಣೆಗೆ ಇಲ್ಲಿ ಕೊಟ್ಟಂಥ ಪ್ರಶ್ನೆ: ಎ, ಜೂಲಿಯಸ್ ಸೀಸರ್ ರೋಮ್ ದೊರೆಯಾದ ಕೂಡಲೇ ತನ್ನನ್ನು ಡಿಕ್ಟೇಟರ್ ಎಂದು ಘೋಷಿಸಿಕೊಂಡನು. ಬಿ, ರೋಮ್ನಲ್ಲಿ ಗಣರಾಜ್ಯ ವ್ಯವಸ್ಥೆಯು ಶಿಥಿಲಗೊಂಡಿತು. ಈ ಎರಡು ಉತ್ತರಗಳನ್ನು ಕೊಟ್ಟಿದ್ದಾರೆ. ಎ ಮತ್ತು ಬಿ ಎರಡೂ ತಪ್ಪು. ಆಮೇಲೆ ಎರಡನೇ ಆಯ್ಕೆ ಎ ತಪ್ಪು, ಬಿ ಸರಿ. ಆಮೇಲೆ ಮೂರನೇದು ಎ ಮತ್ತು ಬಿ ಎರಡೂ ಸರಿ ಮತ್ತು ಬಿಗೆ ಎ ಸರಿಯಾದ ಕಾರಣ ಅಂತ. ನಾಲ್ಕನೇದು ಎ ಮತ್ತು ಬಿ ಎರಡೂ ಸರಿ, ಅಂದರೆ ಬಿಗೆ ಎ ಸರಿಯಾದ ಕಾರಣವಲ್ಲ. ಅಂದರೆ ಇಲ್ಲಿ ಉತ್ತರ ಯಾವುದು ಸರಿ ಅಂತಂದರೆ ಮೂರನೆಯದು, ಎ ಮತ್ತು ಬಿ ಎರಡೂ ಸರಿ ಮತ್ತು ಬಿಗೆ ಎ ಸರಿಯಾದ ಕಾರಣ. ಇದೇ ರೀತಿ ಪ್ರಶ್ನೆಗಳನ್ನು ಕೇಳಿದವಾಗ ನಾವು ಕಾರಣಗಳನ್ನು ವಿಶ್ಲೇಷಣೆ ಮಾಡಿ ಉತ್ತರವನ್ನು ಕೊಡಬೇಕಾಗ್ತದೆ. ಇನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಬರುವಂಥ ಕೆಲವೊಂದು ಚಿತ್ರಗಳನ್ನು ನೀವು ಗಮನಿಸಬೇಕು. ಕೆಲವೊಂದು ಸ್ಮಾರಕಗಳನ್ನು ನೆನಪಿಟ್ಕೊಳ್ಬೇಕು. ಇದು ಯಾವ ನಾಗರಿಕತೆ ಕಾಲದ್ದು ಅಥವಾ ಯಾವ ದೇವಾಲಯ ಎಲ್ಲಿದೆ, ಅದನ್ನು ನಿರ್ಮಿಸಿದವರು ಯಾರು, ಅದನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಈ ಚಿತ್ರಗಳ ಬಗ್ಗೆ ನೀವು ಸ್ಮಾರಕವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ತುಂಬ ಸುಲಭ. ಉತ್ತರ ಜಿಗ್ಗುರೆಟ್. ಇನ್ನು 19ನೇ ಪ್ರಶ್ನೆ: ಸಮುದ್ರಗುಪ್ತನ ಕಾಲದಲ್ಲ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಚಿತ್ರವಿದೆ. ಇದರಿಂದ ತಿಳಿದು ಬರುವ ಅಂಶವೆಂದರೆ ಆಯ್ಕೆಗಳು: ಎ, ಆ ಕಾಲದ ವ್ಯಾಪಾರ ಪದ್ಧತಿ, ಇವನ ಕಾಲದ ಶ್ರೀಮಂತಿಕೆ, ಇವನ ಕಾಲದ ಚಿನ್ನದ ಉತ್ಪಾದನೆ, ಇವನಿಗೆ ಸಂಗೀತದ ಮೇಲೆ ಇದ್ದ ಪ್ರೀತಿ. ಉತ್ತರ ಸರಿಯಾದ ಆಯ್ಕೆ ಅಂತಂದರೆ ಇವನಿಗೆ ಸಂಗೀತದ ಮೇಲೆ ಇದ್ದಂಥ ಪ್ರೀತಿ. ಇನ್ನು ಗುಪ್ತರ ಕಾಲದಲ್ಲಿಯೇ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಭಾರತೀಯರು ತಿಳಿದಿದ್ದರು ಎಂಬುದಕ್ಕೆ ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಒಂದನೇದು ಚಿತ್ತೂರು ವಿಜಯಸ್ತಂಭ, 2 ವೈಶಾಲಿಯ ಅಶೋಕ ಸ್ತಂಭ, 3 ಮೆಹರೌಲಿಯ ಕಬ್ಬಿಣ ಸ್ತಂಭ, 4 ಭೋಪಾಲ್ ಇಲ್ಲಿ ಇರುವಂಥ ಹೆಲಿಯೋಡೋರಸ್ ಸ್ತಂಭ. ಇಲ್ಲಿ ನಮಗೆ ಗುಪ್ತರು ಅಧ್ಯಾಯದಲ್ಲಿ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಉತ್ತರ ಗೊತ್ತಾಗ್ತದೆ. ಮೆಹರೌಲಿಯ ಕಬ್ಬಿಣ ಸ್ತಂಭ ಇದು ಗುಪ್ತರ ಕಾಲದ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಅರ್ತಿದ್ರು ಅನ್ನೋದಕ್ಕೆ ಒಂದು ಶ್ರೇಷ್ಠವಾದ ಉದಾಹರಣೆಯಾಗಿದೆ. ವರ್ತಮಾನ ಮಹಾವೀರ ತನ್ನ 30ನೇ ವಯಸ್ಸಿನಲ್ಲಿ ಮನೆಯನ್ನು ತ್ಯಜಿಸಲು ಕಾರಣವೇನು ಅಂತ 4 ಆಯ್ಕೆಗಳಿದೆ. 1 ಸತ್ಯಾನ್ವೇಷಣೆ, 2 ಸಂಸಾರದಲ್ಲಿ ಜಿಗುಪ್ಸೆ, 3 ದೇಶ ಸಂಚಾರ, ಧರ್ಮ ಪ್ರಚಾರ. ಎಲ್ಲರಿಗೂ ಗೊತ್ತೇ ಇದೆ ಉತ್ತರ ಸತ್ಯಾನ್ವೇಷಣೆ. ವಿದ್ಯಾರ್ಥಿಗಳೇ, ಇನ್ನಷ್ಟು ಪ್ರಶ್ನೋತ್ತರಗಳೊಂದಿಗೆ ಮುಂದಿನ ವಿಡಿಯೋ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.